ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ಕಂಡಿ ಉಗ್ರರು ಬಾಲ ಬಿಚ್ಚೋದಕ್ಕೆ ಅವಕಾಶ ಸಿಕ್ಕಾಗ್ಲೆಲ್ಲ ಆ ಚಾನ್ಸನ್ನು ಬಿಡೋದೇ ಇಲ್ಲ. ಅವರ ಯುದ್ಧ ಅವರ ಕಣ್ಣಲ್ಲಿ ಕಾಣುವಂತಹ ಕಾಫೀರರ ಮೇಲೆ, ಅಂದರೆ ಆಬ್ವಿಯಸ್ಲಿ ಹಿಂದೂಗಳೇ ಅವರ ಟಾರ್ಗೆಟ್. ಈ ಸಲ ಯಾತ್ರೆಗಾಗಿ ಬರ್ತಾ ಇರೋರ ಮೇಲೆ ಉಗ್ರ ದೃಷ್ಟಿ ಬಿದ್ದಿದೆ. ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ಉಗ್ರರ ದಾಳಿಗಳು ಜಾಸ್ತಿ ಆಗ್ತಾ ಇವೆ. ಅದರಲ್ಲೂ ಯಾತ್ರೆಗೆ ತೆರಳುವಂತಹ ಹಿಂದೂಗಳನ್ನ, ನಾಗರಿಕರನ್ನ ಗುರಿಯಾಗಿಸಿ ಉಗ್ರರು ದಾಳಿಯನ್ನು ಮಾಡ್ತಾ ಇರುವಂಥದ್ದು ಭದ್ರತೆಗೆ ಕುತ್ತನ್ನು ತಂದಿದೆ. ಕೆಲವೇ ದಿನಗಳ ಹಿಂದೆ ಅಷ್ಟೇ 3ನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿರುವಂತಹ ಮೋದಿಜಿ G7 ಶೃಂಗಸಭೆಗೆ ಇಟಾಲಿಗೆ ಹೋಗಿ ಬಂದಿದ್ದಾರೆ. ಬಟ್ ಹೋಗೋದಕ್ಕೂ ಮೊದಲು ಕಾಶ್ಮೀರದ ವಿಚಾರವನ್ನ ಅವರು ಮರಿಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿಜಿ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಇಂಡಿಯನ್ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಸೇರಿ ಹಲವರ ಜೊತೆಗೆ ಉನ್ನತ ಮಟ್ಟದ ಸಭೆಯನ್ನು ಕೂಡ ನಡೆಸ್ತಾರೆ. ಕಾಶ್ಮೀರದಲ್ಲಿ ಉಗ್ರರ ನಿರ್ನಾಮದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಿ ಅಂತ ಕೂಡ ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ, NSA ಅಜಿತ್ ದೋವಲ್ ಸೇರಿ ಅನೇಕ ಅಧಿಕಾರಿಗಳು ಮೀಟಿಂಗ್ ಅಲ್ಲಿ ಇದ್ರು. ಸಭೆಯ ಉದ್ದೇಶ ಒಂದೇ, ಏನು? ಕಣಿವೆಯಲ್ಲಿ ಶಾಂತಿ ಸ್ಥಾಪನೆ ಆಗಲೇಬೇಕು, ಉಗ್ರರ ದಾಳಿಗಳನ್ನ ನಿಗ್ರಹಿಸಲೇಬೇಕು. ಹಾಗಾದ್ರೆ ಅದಕ್ಕೆ ಏನು ಮಾಡಬೇಕು? ಗಡಿ ಉದ್ದಕ್ಕೂ ಕೂಡ ಹೆಚ್ಚಿನ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಬೇಕು. ಇನ್ನು ಸೂಕ್ಷ್ಮ ಜಾಗಗಳಲ್ಲಿ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಬೇಕು. ಭದ್ರತಾ ಸಿಬ್ಬಂದಿಗಳು ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಕೆಲಸವನ್ನ ನಿರ್ವಹಿಸಬೇಕು. ಅದರ ಜೊತೆಗೆ ಆಧುನಿಕ ತಂತ್ರಜ್ಞಾನದ ಬಳಕೆ ಕೂಡ ಅತಿ ಮುಖ್ಯ. ಇವೆಲ್ಲವನ್ನ ನೀಡೋ ಹಾಗೆ ಮೋದಿಜಿ ಸೂಚನೆಯನ್ನ ನೀಡ್ತಾರೆ. ಇದೊಂದು ಟಾಸ್ಕ್ ಅನ್ನ ಅಜಿತ್ ದೋವಲ್ ಅವರಿಗೆ ಕೊಟ್ಟಿರೋದಕ್ಕೆ ಈಗಾಗಲೇ ಕೆಲಸ ಶುರು ಆಗಿಬಿಟ್ಟಿದೆ. ಅದರ ಪರಿಣಾಮ 2 ದಿನದಲ್ಲಿ ಸಿಕ್ಕಿದೆ. ರಿಯಾಜಿಯಲ್ಲಿ ಯಾತ್ರಾರ್ಥಿ ಬಸ್ ಮೇಲೆ ಭಯೋತ್ಪಾದಕರು ದಾಳಿಯನ್ನು ನಡೆಸ್ತಾರೆ. ಅಮಾಯಕ ಹಿಂದೂಗಳ ಬಲಿಯನ್ನ ತಗೊಳ್ತಾರೆ. ಅಜಿತ್ ದೋವಲ್ ಎಂಟ್ರಿ ಆಗಿದ್ದು ಜಸ್ಟ್ 2 ದಿನಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಗಡಿ ಜಿಲ್ಲೆ ಕಥುವಾದ ಹೀರಾನಗರ ಸೆಕ್ಟರ್ನ ಹಳ್ಳಿ ಒಂದರಲ್ಲಿ ನಡೆದಂತಹ ಎನ್ಕೌಂಟರ್ ಅಲ್ಲಿ ಒಬ್ಬ ಉಗ್ರನನ್ನ 72 ಕನ್ಯರನ್ನ ನೋಡ್ಕೊಂಡ್ ಬಾಕಂದ ಅಂತ ಕಳಿಸ್ಕೊಡಲಾಗಿದೆ. ಅದರ ಜೊತೆಗೆ 2 ಉಗ್ರರು ಸಿಕ್ಕಿ ಬಿದ್ದಿದ್ದಾರೆ. ರಾತ್ರಿ 7:45 ಕಥುವಾ ಜಿಲ್ಲೆಯ ಅಂತಾರಾಷ್ಟ್ರೀಯ ಗಡಿಗೆ ಸಮೀಪ ಇರುವಂತಹ ಹೀರಾನಗರ ಸೆಕ್ಟರ್ನ ಸೇದಾ ಸೋಹೆಲ್ ಗ್ರಾಮದಲ್ಲಿ 2-3 ಭಯೋತ್ಪಾದಕರ ಗುಂಪು ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಮಿಂಚಿನ ವೇಗದಲ್ಲಿ ಭದ್ರತಾ ಪಡೆಗಳು ಎಂಟ್ರಿಯನ್ನು ಕೊಡುತ್ತವೆ. ಇಷ್ಟೊತ್ತಿನ ಮೇಲೆ ಯಾರು ಬರ್ತಾರೆ ಬೀಡುಗೂರು ಅಂತ ಉಗ್ರರು ಆರಾಮಾಗಿದ್ರು. ಒಂದು ಮನೆಗೆ ಹೋಗಿ ನೀರನ್ನು ಕೂಡ ಕೇಳುತ್ತಾರೆ. ಇವರ ಹತ್ರ ಇರುವಂತಹ ಗನ್, ಬಂದೂಕು ಇವೆಲ್ಲವನ್ನ ನೋಡಿ ಮನೆಯಲ್ಲಿದ್ದಂತಹ ಅಪ್ಪ ಮಗ ಓಡೋದಕ್ಕೆ ಶುರು ಮಾಡ್ತಾರೆ. ಹೋದ್ವಾ, ನೀರು ಕುಡಿದ್ವಾ, ಬಂದ್ವಾ, ಇದನ್ನ ಬಿಟ್ಟು ಮಜಾ ತಗೊಳ್ಳೋದಕ್ಕೆ ಗುಂಡನ್ನು ಹಾರಿಸ್ತಾರೆ. ಅಲ್ಲೇ ಆಯ್ತು ಎಡವಟ್ಟು. ಭದ್ರತಾ ಪಡೆಗಳಿಗೆ ಎಕ್ಸಾಕ್ಟ್ ಜಾಗ ಗೊತ್ತಾಗ್ಬಿಡತ್ತೆ. ಬಂದ್ರು, ಕೊಂದ್ರು, ಇಬ್ರನ್ನ ಹಿಡ್ಕೊಂಡು ಹೋದ್ರು. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಸ್ಥಳೀಯರ ನೆರವು ಇಲ್ಲದೆ ಯಾವ ಉಗ್ರ ಕೃತ್ಯ ಕೂಡ ಸಾಧ್ಯ ಇಲ್ಲ. ಪುಲ್ವಾಮಾ ದಾಳಿಯಲ್ಲೂ ಕೂಡ ಸ್ಥಳೀಯರ ನೆರವು ಇದ್ದಂಥದ್ದು ತನಿಖೆಯಿಂದ ಬಯಲಾಗಿತ್ತು. ಉಗ್ರರು ಗಡಿಯನ್ನ ದಾಟಿ ಬಂದ ಮೇಲೆ ಅವರದೇ ಸಿದ್ಧಾಂತಕ್ಕೆ ಜೈ ಅನ್ನುವಂತಹ ಸ್ಥಳೀಯರು ನೆರವಾಗುವಂಥದ್ದು ಅತ್ಯಂತ ದೊಡ್ಡ ದೇಶದ್ರೋಹ. ಇದಕ್ಕೊಂದು ಮಸಾಲೆಯನ್ನು ಅರಿಯೋದಕ್ಕೆ ಮೋಟಾ ಭಾಯ್ ರೆಡಿಯಾಗಿದ್ದಾರೆ. ಇದೀಗ ಗೃಹ ಸಚಿವ ಅಮಿತ್ ಶಾ ಅವರು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಉಗ್ರರಿಗೆ ಬ್ಯಾಡ್ ಡೇ ಆನೆ ವಾಲಾ ಹೇ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ.
ಜಮ್ಮು ಮತ್ತು ಕಾಶ್ಮೀರದ ಮಾದರಿಯಲ್ಲಿ ಭಯೋತ್ಪಾದಕರ ಬೆಂಬಲಿಗರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ಳಲಾಗುವುದಂತ ಭದ್ರತಾ ಮತ್ತು ಗುಪ್ತಚರ ಅಧಿಕಾರಿಗಳ ಸಭೆಯಲ್ಲಿ ಕೇಂದ್ರ ಮಹತ್ವದ ನಿರ್ಧಾರವನ್ನ ತಗೊಂಡಿದೆ. ಅಮಿತ್ ಶಾ ಗೃಹ ಸಚಿವರಾಗಿ ಅಧಿಕಾರವನ್ನ ಸ್ವೀಕರಿಸಿದ ನಂತರ ಅವರು ತಗೊಂಡಂತಹ ಮೊದಲ ಮಹತ್ವದ ನಿರ್ಧಾರ ಇದು. ಅವರ ವಿರುದ್ಧ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣಗಳನ್ನ ದಾಖಲಿಸಲಾಗತ್ತೆ. ಸಿಆರ್ಪಿಎಫ್, ಬಿಎಸ್ಎಫ್, ಐಟಿಬಿಪಿ, ಸಿಐಎಸ್ಎಫ್ ಸೇರಿದ ಹಾಗೆ 500ಕ್ಕೂ ಹೆಚ್ಚು ಅರೆಸೇನಾ ಪಡೆಗಳನ್ನ ಅಮರನಾಥ ಯಾತ್ರೆ ಮಾರ್ಗದಲ್ಲಿ ನಿಯೋಜನೆ ಕೂಡ ಮಾಡಲಾಗಿದೆ. ಕಾಶ್ಮೀರವನ್ನ ಸ್ವಚ್ಛಗೊಳಿಸುವಂತಹ ನಿರ್ಧಾರಕ್ಕೆ ಬಂದಿರುವಂತಹ ಮೋದಿಜಿ ಸರ್ಕಾರ ಈಗ ಅಲ್ಲಿನ ಶಾಲಾ ವಿದ್ಯಾರ್ಥಿಗಳಿಗೆ ದೇಶ ಪ್ರೇಮವನ್ನು ಹುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಕಾಶ್ಮೀರದ ತುಂಬಾ ಶಾಲೆಗಳಲ್ಲಿ ನಮ್ಮ ರಾಷ್ಟ್ರಗೀತೆಯನ್ನು ಹಾಡುವಂಥ ಅಭ್ಯಾಸನೇ ಇರಲಿಲ್ಲ. ಈಗ ಮೋದಿಜಿ ಸೂಚನೆ ಮೇರೆಗೆ ಜಮ್ಮು ಮತ್ತು ಕಾಶ್ಮೀರದ ಶಾಲಾ ಶಿಕ್ಷಣ ಇಲಾಖೆ ಎಲ್ಲ ಶಾಲೆಗಳಲ್ಲಿ ಬೆಳಗ್ಗೆ ಪ್ರಾರ್ಥನೆಯನ್ನ ನಡೆಸೋದಕ್ಕೆ, ರಾಷ್ಟ್ರಗೀತೆಯನ್ನ ಹಾಡೋದಕ್ಕೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಎಲ್ಲರೂ ಕೂಡ ಒಂದು ಕಡೆ ಸೇರಬೇಕು, ರಾಷ್ಟ್ರಗೀತೆಯನ್ನ ಹಾಡಬೇಕು. ಇದು ಕಾಶ್ಮೀರದ ಹೊಸ ನಿಯಮ. ರಾಷ್ಟ್ರಗೀತೆ ಮಾತ್ರ ಅಲ್ಲ, ಶಾಲಾ ಶಿಕ್ಷಕರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಭಾಷಣಗಳನ್ನ ಮಾಡಬೇಕನ್ನುವಂತಹ ನಿಯಮವನ್ನು ಕೂಡ ಹೊರಡಿಸಲಾಗಿದೆ. ಈ ಮೂಲಕ ಕಾಶ್ಮೀರದ ಮಕ್ಕಳಲ್ಲಿ ದೇಶ ಪ್ರೇಮವನ್ನು ತುಂಬುವಂತಹ ಒಳ್ಳೆಯ ಕೆಲಸ ಆಗ್ತಾ ಇದೆ. ಇನ್ನು ಕಾರ್ಯಾಚರಣೆಯಲ್ಲಿ ಹತ್ಯೆಗೀಡಾದಂತಹ ರಿಹಾನ್ ಪಾಕಿಸ್ತಾನದ ಮೂಲದ ಉಗ್ರ ಅನ್ನುವಂಥದ್ದು ತನಿಖೆಯಲ್ಲಿ ಗೊತ್ತಾಗಿದೆ. ಪಾಕಿಸ್ತಾನ ಆ ಉಗ್ರನನ್ನ ಹೇಗೆ ಕಳಿಸ್ಕೊಡ್ತು ಅಂತ ಹೇಳಿದ್ರೆ, ಉಗ್ರನ ಹತ್ರ ಸ್ಯಾಟಲೈಟ್ ಫೋನ್ ಇತ್ತು, ಅದ್ರ ಜೊತೆಗೆ M4 ರೈಫಲ್ ಕೂಡ ಇತ್ತು. ದೊಡ್ಡ ದುರಂತ ಏನು ಗೊತ್ತಾ? ಸ್ಯಾಟಲೈಟ್ ಫೋನ್ ಪಾಕಿಸ್ತಾನದ ಸೇನೆಗೆ ಸಂಬಂಧಪಟ್ಟಿರುವಂಥದ್ದು. ಅಂದ್ರೆ ಪಾಕಿಸ್ತಾನದ ಅಧಿಕಾರಿಗಳೇ ಉಗ್ರರನ್ನ ಭಾರತಕ್ಕೆ ಕಳಿಸ್ತಾ ಇದ್ದಾರೆ. ಅದೆಷ್ಟು ದೊಡ್ಡ ಪಾಕ್ ಉಗ್ರಗಾಮಿಗಳ ಟೀಮ್ ಬಂದಿದೆ ಅಂತ ಹೇಳಿದ್ರೆ, ಯಾತ್ರಾರ್ಥಿಗಳ ಬಸ್ ಮೇಲೆ ದಾಳಿ ಮಾತ್ರ ಅಲ್ಲ, ಅದಾದ ಬಳಿಕ ದೋಡಾ ಜಿಲ್ಲೆಯಲ್ಲಿ 4 ಭಯೋತ್ಪಾದಕ ದಾಳಿಗಳು ಕೂಡ ಆಗಿವೆ. ಆದರೆ ಎಲ್ಲ ದಾಳಿಗೂ ಕೂಡ ಎಲ್ಲ ಉಗ್ರರು ಭಾರತದಿಂದ ಪಾಠವನ್ನ ಕಲಿತಾರೆ. ಪಾಠವನ್ನ ಕಲಿಸೋದಕ್ಕೆ ಅಜಿತ್ ದೋವಲ್ ಜಿ ಖುದ್ದು ಆಸಕ್ತಿಯನ್ನ ವಹಿಸಿದ್ದಾರೆ. ಇನ್ನು ತುಂಬಾ ಜನ ಭಾರತದಲ್ಲಿ ಉಗ್ರ ದಾಳಿ ಆಗ್ತಾ ಇದೆ, ಮೋದಿಜಿ ಯಾಕೆ ಇಟಾಲಿಗೆ ಹೋದ್ರು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದು G7 ಶೃಂಗಸಭೆ. ಇಟಾಲಿಗೆ ಅವರು ರಿಲ್ಯಾಕ್ಸ್ ಆಗೋದಕ್ಕೆ ಹೋಗಿರುವಂಥದ್ದು ಅಲ್ಲ. ಇಟಲಿ ಅವರ ಅಜ್ಜನ ಮನೆ ಕೂಡ ಅಲ್ಲ. ಅಲ್ಲಿ ಮೆಲೋನಿ ಜೊತೆ ಪಬ್ಬಲ್ಲಿ ಕೂತು ಕಷ್ಟ ಸುಖ ಮಾತಾಡ್ತಾನೂ ಇಲ್ಲ. ಅದು ಕೂಡ ದೇಶದ ಕೆಲಸ ನೆನಪಿರ್ಲಿ. ಆದ್ರೆ ಹೋಗೋದಕ್ಕೂ ಮುನ್ನ ಕಾಶ್ಮೀರದ ದಾಳಿಗೆ ಏನೇನೆಲ್ಲ ಮಾಡಬೇಕು ಅವೆಲ್ಲವನ್ನ ಕೂಡ ಮಾಡಿನೇ ಹೋಗಿದ್ದಾರೆ. ಇದು ಮೋದಿಜಿ ಏನು ಅನ್ನುವಂಥದ್ದನ್ನ ಮತ್ತೆ ಮತ್ತೆ ಹೇಳ್ತಾ ಇದೆ. ದೇಶದ ಬಗ್ಗೆ ಮೋದಿಜಿಗಿರುವಂತಹ ಕಾಳಜಿಯನ್ನ ಅನುಮಾನದಿಂದ ನೋಡೋದೇ ಅತಿ ದೊಡ್ಡ ದಡ್ಡತನ. ಭದ್ರತಾ ಪಡೆಗಳು, ಗುಪ್ತಚರ ಇಲಾಖೆ ಅವರ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಉಗ್ರನನ್ನ ಹುಡುಕಿ ಹೊಸಕಿ ಹಾಕುವಂತಹ ಕೆಲಸ ಆದಷ್ಟು ಬೇಗ ಆಗಬೇಕಾಗಿದೆ. ಸೊ ಅಡ್ವಾನ್ಸ್ ಆಗಿ ರೆಸ್ಟ್ ಇನ್ ಪಾಕಿಸ್ತಾನ. ಇನ್ನು ಉಗ್ರರಿಗೆ ಸಹಾಯವನ್ನು ಮಾಡಿದಂತಹ ಸುಮಾರು 50 ಜನ ಸ್ಥಳೀಯರನ್ನ ಬಂಧಿಸಿದ್ದಾರೆ. ಆ ಸ್ಥಳೀಯರು ಹೇಗೆ ಸಹಾಯವನ್ನ ಮಾಡಿದ್ರು ಅಂತ ಹೇಳಿದ್ರೆ, ಉಳಿಯೋದಕ್ಕೆ ಜಾಗವನ್ನ ಕೊಟ್ಟಿದ್ರು, ಕುಡಿಯೋದಕ್ಕೆ ನೀರು, ತಿನ್ನೋದಕ್ಕೆ ಊಟ. ಇನ್ನು ಜಾಗಗಳ ಬಗ್ಗೆ ಅಂತ ಹೇಳಿದ್ರೆ, ಆರ್ಮಿ ಹೇಗೆ ಕೆಲಸವನ್ನ ಮಾಡುತ್ತೆ, ಎಲ್ಲೆಲ್ಲಿ ಓಡಾಡುತ್ತೆ, ಎಲ್ಲಿದ್ರೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ, ಯಾವುದು ಸುರಕ್ಷಿತ ಜಾಗ, ಇವೆಲ್ಲವನ್ನು ಕೂಡ ಹೇಳಿಕೊಟ್ಟಿದ್ರು. ಉಗ್ರರ ದಾಳಿಗೆ ವಾಹನವನ್ನ ಕೂಡ ಅವರು ಅರೇಂಜ್ ಮಾಡಿದ್ರು. ಬೇರೆ ಬೇರೆ ಊರುಗಳಲ್ಲಿ ಸುಮಾರು 50 ಜನರನ್ನ ಬಂಧಿಸಲಾಗಿದೆ. ಈ ದೇಶಕ್ಕೆ ಒಳ್ಳೇದು ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಬಿಡಿ,
ಆದರೆ ಕೆಟ್ಟದನ್ನು ಯಾವತ್ತೂ ಕೂಡ ಮಾಡಬೇಡಿ. ಅದರಲ್ಲೂ ಪಾಕಿಸ್ತಾನದ ಉಗ್ರರಿಗೆ ಸಹಾಯ ಮಾಡೋದನ್ನ ಕನಸಲ್ಲೂ ಕೂಡ ಕಾಣಬಾರ್ದು. ನಿಮ್ಮ ಬಳಿ ಎಂಥದ್ದೇ ಕಲ್ಲೆದೆ ಇದ್ರೂ ಕೂಡ ಅದರಲ್ಲಿ ದೇಶ ಪ್ರೇಮದ ಬೀಜವನ್ನ ಬಿತ್ತೆ. ದೇಶ ಪ್ರೇಮ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ ಇರಲೇಬೇಕು. ದೇಶಕ್ಕಾಗಿ ನಾವು ಅನ್ನುವಂಥದ್ದನ್ನ ಎಲ್ಲ ಭಾರತೀಯರು ಕೂಡ ಅರ್ಥ ಮಾಡಿಕೊಳ್ಳೇಬೇಕು. ನೆನಪಿರಲಿ, ದೇಶ ಮೊದಲು. ದೇಶದ ಭದ್ರತೆಯ ವಿಚಾರಕ್ಕೆ ಯಾವತ್ತೂ ಕೂಡ ಯಾರು ಕೂಡ ಯಾರೊಂದಿಗೂ ಕೂಡ ರಾಜಿ ಆಗಲೇಬಾರದು. ನೆನಪಿರಲಿ. ಭಾರತ್ ಮಾತಾ ಕಿ ಜೈ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.